ನಮಸ್ತೆ ಮೇಡಮ್. ಮಾನ್ಯ ಸರ್ಕಾರದ ಒಂದು ವತಿಯಿಂದ ಆ, ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನಮಗೆ ತುಂಬ ಸಕ್ರಿಯವಾಗಿ ಭಾಗವಹಿಸಿ ಒಂದು ಪ್ರೋತ್ಸಾಹ ನೀಡೋ ಹಾಗೆ ತಮ್ಮ ಮುಖಾಂತರ ಒಂದು ನಾವು ಸಮೀಕ್ಷೆನ ಆರಂಭ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ತಾವು ಈ ಹಿಂದೆ ಸಚಿವರಾಗಿದ್ರಿ ಹಾಗೂ ಸೆಲೆಬ್ರಿಟಿ ಕೂಡ ಆಗಿರೋದ್ರಿಂದ ತಮ್ಮ ಒಂದು ಪಾಲ್ಗೊಳ್ಳುವಿಕೆಯಿಂದ ಈ ರಾಜ್ಯದ ಮಹಿಳೆಯರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಅವರ ಒಂದು ಉನ್ನತಿಗೋಸ್ಕರ ಹೆಲ್ಪ್ ಆಗಿರೋ ಬಗ್ಗೆ ತಾವುಗಳು ದಯವಿಟ್ಟು ಒಂದೆರಡು ಮಾತಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ಈ ಸಮೀಕ್ಷೆ, ಯಾವುದೇ ಸಮೀಕ್ಷೆ ಬರಲಿ ಅದನ್ನು ಸ್ವಾಗತಿಸಬೇಕು ಜನರು. ಯಾಕೆಂದರೆ ಸಮೀಕ್ಷೆಗಳು ಜನರ ಪರವಾಗಿರ್ತಕ್ಕಂಥದ್ದು. ಅವರ ಆರ್ಥಿಕ ಸ್ಥಿತಿ, ಅವರ ಪಾಲ್ಗೊಳ್ಳುವಿಕೆ, ಅವರ ಸಂಪೂರ್ಣವಾದ ಸ್ಥಿತಿಗತಿಗಳನ್ನು ಈ ಸಮೀಕ್ಷೆಗಳು ಹೇಳುತ್ತವೆ. ಅದನ್ನು ನಾವು ಮುಚ್ಚಿಟ್ಬಿಟ್ರೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಭಾಗ, ಒಂದು ವರ್ಗಕ್ಕೆ ಅನ್ಯಾಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಬಟ್ ಎಸ್ಪೆಷಲಿ ನಾನು ಕೇಳ್ಕೊಳ್ಳೋದು ನಮ್ಮ ರಾಜ್ಯದ ಮಹಿಳೆಯರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಈ ಸಮೀಕ್ಷೆಯಿಂದ ಒಂದಂತೂ ಸತ್ಯವಾದ ಅಂಶ ಹೊರಗೆ ಬರುತ್ತೆ. ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಸ್ಥಿತಿಗತಿ ಅಂದರೆ ಎಷ್ಟು ಜನಕ್ಕೆ ಆಸ್ತಿ ಪಾಸ್ತಿಗಳಿದೆ, ಅವರಿಗೆ ಮನೆಗಳಿದೆ, ಅವರು ಆರ್ಥಿಕವಾಗಿ ಹೇಗೆ ಸಬಲೀಕರಣಗೊಂಡಿದ್ದಾರೆ, ಅವರು ಶೈಕ್ಷಣಿಕವಾಗಿ ಹೇಗಿದ್ದಾರೆ, ಇವೆಲ್ಲದರ ಮಾಹಿತಿ ನಮಗೆ ಸಿಕ್ಕಿದಾಗ ಸರ್ಕಾರವೂ ಕೂಡ ಆ ವರ್ಗಕ್ಕೆ ಅತಿ ಹೆಚ್ಚಿನ ಸವಲತ್ತುಗಳನ್ನು ಅವರಿಗೆ ನೀಡಲಿಕ್ಕೆ, ಅದನ್ನು ಪಡ್ಕೊಳ್ಳಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಹೆಣ್ಮಕ್ಳಿಗೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಗೂ ರಿಕ್ವೆಸ್ಟ್ ಮಾಡ್ತೀನಿ, ಪುರುಷರಲ್ಲೂ ಕೇಳ್ತೀನಿ, ಆದರೆ ಮಹಿಳೆಯರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಈ ಅಂಕಿಅಂಶವನ್ನು ಅಧಿಕಾರಿಗಳು ಬಂದಾಗ ತುಂಬಿಸಿ, ನಿಮ್ಮ ಅನಿಸಿಕೆಯನ್ನು ಇದರಲ್ಲಿ ಹೇಳಿ. ಶೈಕ್ಷಣಿಕವಾಗಿ ನಾವು ಒಂದು ವೇಳೆ ಶೈಕ್ಷಣಿಕವಾಗಿ ಹಿಂದಿದ್ದರೂ ಮುಂದಿನ ಪೀಳಿಗೆಗೆ ಸಿಕ್ಕುತ್ತೆ, ನಿಮ್ಮ ಮಕ್ಕಳಿಗೆ ಅದನ್ನು ನೀವು ದಕ್ಕಿಸ್ಕೊಡ್ಬೋದು ಇದನ್ನು ತುಂಬುವ ಮೂಲಕ. ನಿಮಗೆ ಮನೆ ಇಲ್ಲ, ನಿಮಗೆ ವಾಸಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳು ಸಿಕ್ಕಿಲ್ಲ ಈವರೆಗೂ ಅಂದರೆ, ಮುಂದಿನ ದಿನಗಳಲ್ಲಿ ಮಹಿಳೆಗೆ ಹೆಚ್ಚಿನ ಸ್ಥಾನಮಾನ, ಮಹಿಳೆಗೆ ಹೆಚ್ಚಿನ ಸವಲತ್ತು ಸಿಗುವಂಥ ಎಲ್ಲ ಅವಕಾಶಗಳು ಇದೆ. ದಯವಿಟ್ಟು ಅವಕಾಶ ವಂಚಿತರಾಗಬೇಡಿ, ಯಾರ ಮಾತು ಕೇಳಬೇಡಿ. ಯಾಕೆಂದರೆ ನಮ್ಮದು ಒಂದು ಧರ್ಮ ಇದೆ, ನಾವು ಓಟ್ ಹಾಕೋರು. ನಮ್ಮ ಧರ್ಮ ಯಾವುದು ಅಂದರೆ, ಇದನ್ನು ನಾವು ಪಾಲನೆ ಮಾಡಬೇಕಾ. ನಮಗೆ ಒಂದು ವೇಳೆ ಅನ್ಯಾಯ ಆಗಿದೆ ಅಂದರೆ ಅಲ್ಲಿ ನಾವು ಹೋರಾಟ ಮಾಡೋಣ. ಆದರೆ ಎಲ್ಲ ರೀತಿಯಲ್ಲೂ ಮಹಿಳೆ ಎಂದಾಗ ಒಂದು ವಿಧದಲ್ಲಿ ನಮ್ಮನ್ನು ಹೇಗೆ ಕಾಣುತ್ತೆ ಈ ಸಮಾಜ, ಎಷ್ಟು ಜನಕ್ಕೆ ಆಸ್ತಿ ಪಾಸ್ತಿಗಳಿದೆ, ಎಷ್ಟು ಜನಕ್ಕೆ ಶಿಕ್ಷಣ ದಕ್ಕಿದೆ ಅನ್ನೋದು ಈ ಅಂಕಿಅಂಶ ಬಂದಾಗ ಖಂಡಿತವಾಗ್ಲೂ ನೀವು ಗೊತ್ತಾಗುತ್ತೆ. ಆ ಕಾರಣದಿಂದ ಈ ಅಂಕಿಅಂಶ, ಈ ಸಮೀಕ್ಷೆ ಅತ್ಯವಶ್ಯಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.